ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಇನ್ನೊಂದು ವಿಡಿಯೋಗೆ ಸ್ವಾಗತ. ನೀರು ಬಿಟ್ಟವ್ರೆ, ಅಜ್ಜಿ ಬರೇ ಇದ್ದೀವಿ. ಅಲ್ಲಿ ವೈಭವ ಥರ ಚಿತ್ತ ಬೇಗನೆ ಎದ್ದಿಲ್ಲ. ಎದ್ದಳ್ರ, ಎದ್ದು ಸ್ನಾನ ಮಾಡಿಕೊಳ್ಳೋರು. ಅಲ್ಲೂ ಉಜ್ಜು ಅಜ್ಜಿ ಎತ್ತಾಲೆ ನೀರಲ್ಲಿ ಉರಿಯಾಕ್ಬೇಕಾಯ್ತು. ತಂಡೆ ಒಲೆ ಸ್ನಾನ ಯಾವ ಆಟಕ್ಕೇನು ಅಜ್ಜಿ? ನೀರಲ್ಲಿ ಸಾಕಾಯ್ತು ಇಷ್ಟು? ಮಾಡ್ಬಿಡ್ತೀನಿ ಇಲ್ಲಿ ಇದು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ ತಿಂಡಿಗೆ. ಊರೆಲ್ಲ ಈ ಥರ ಒಬ್ರು ಕಾಮಿಡಿ ಪೀಸ್ ಇರ್ತಾರೆ ಯಾವಲ್ವೇ. ಎಣ್ಣೆ ಹಾಕ್ಬಿಟ್ಟವ್ರೆ. ಅಜ್ಜಿ ಬಾಯ್. ಏಯ್ ನಡಿ, ನಿನ್ನ ಮಕ್ಕೆ ಮಕ್ಕಳಿತಾರೆ. ಯಾರ್ದ ಕೋಳಿ ಬಾರೋ, ಯಾರ್ದ ಕೋಳಿ ಓಡಾಡ್ಸಕ್ ಹೋಗ. ಆಟ ಬಂತು. ಹೌದಾ? ಅಯ್ಯೋ, ಸ್ನಾಕ್ಸ್ ತಗೊಬರಕ್ಕೆ. ಏನ್ ಟ್ರಿಪ್ ಹೋಗ್ತಾ ದೇವಸ್ಥಾನಕ್ಕೆ ಹೋಗ್ತಾ ಬಟ್ಟೆ ಕೊಡೋಕ ಕುಕ್ಕೋಮೋ ಏನ್ ತಿಂದ್ಯಾ? ಅದ್ ನಿಂದೆ ತಾನೆ. ಈ ಕೂದ್ಲು ಇವತ್ತಿರಲ್ಲ ಗೊಂಬೆದು. ಯಾರು ತಂದಿದ್ದು? ಅನ್ನ. ಏ ಗೊಂಬೆ ಬೀಳ್ತ್ಯಾ? ನಾನು ಕೊಪ್ಪಳಿಗೆ ಇದನ್ನ ತಗೊಂಡು ಹೋಗೋಣ ಅಂತ ಹೋಗ್ತದೆ, ಮರ್ತೋದೆ. ಅರ್ಧ ದಾರಿಯಲ್ಲಿ ಕೇಳಿಸ್ ಹೌದು. ಆದರೆ ಸಿಂಜನಗಿರಿಗೆ ಇನ್ನೊಂದ್ಸಲ ಲೋಕಿ ಇವತ್ತು ಹೋಗೋಣ ಅಂತ ಅಂತಿದ್ದೆ ಆ್ಯಕ್ಚುಲಿ. ನಾಳೆ ಬೇಡ, ಈಗ ವರಲಕ್ಷ್ಮಿ ಹಬ್ಬಕ್ಕೆ ಬರಬೇಕು, ಇನ್ನೊಂದ್ಸಲ ಹೋಗೋಣ ಅಂತ ಸಿಂಜನಗಿರಿ ರೋಡಿದು. ಮೈಸೂರು ಬ್ಯಾಂಗ್ಳೂರು ಹೈವೇ. ಅದರಿಂದ ಮುಂದೆ ನಾವು ಹೋಗೋದು.
ನಾವು ಆ ದೇವಸ್ಥಾನಕ್ಕೆ ಹೋಗ್ಬೇಕು. ಅಜ್ಜಿ ಇದಾರ ಇನ್ನು ಇಲ್ಲ ಅಜ್ಜಿ ಸ್ವಲ್ಪ ಮುಡಿಯದೆ. ಓ ಇವರೇನ ಮುಡಿ ಕೊಡೋರು? ಇದೇ ಮನೆನಾ? ಇದೆಲ್ಲ ಅವ್ರಿಗೂ ಕಟ್ಟಿರೋದು ಅದು ಅದ್ದಿನಕಾಲ ಹನುಮಂತ ಏನು ಬೆಟ್ಟ ತಾನೆ ಇಲ್ಲೇ ಸಮನ್ ಬೆಟ್ಟ. ಗೊತ್ತಾಯ್ತು ಅದನ್ನ ಹನುಮಂತ ತುಂಬ ದೊಡ್ಡದು. ಅದು ಸಾವಿರದ ಎಷ್ಟು ಬೆಟ್ಟವೆ ಬೆಟ್ಟವೆ ಅಂದ್ರೆ ಇನ್ನೊಂದು ಏನು ಗೊತ್ತಾ ಕಾಲಿದ್ದಾರೆ ಅಂದ್ರೆ ದೂರದಿಂದ ನೋಡ್ಬೇಕಾ ದೂರ ದೂರ ಇದೆ ಅನ್ಸುತ್ತೆ. ಇಲ್ಲಿ ನೋಡಿ ಇಷ್ಟು ಹತ್ರ ಇದೆ ಅದು ಕಾಸಿಗೆಲ್ಲ ಬಂದಿರೋದು. ಅಲ್ಲೇ ಹನುಮಂತರಾಯನ ಬೆಟ್ಟ ಇಲ್ಲೇ ಹರ್ಸಮ್ಮನ ಬೆಟ್ಟ. ಅದು ದೂರದಿಂದ ಅಷ್ಟು ಕಾಣಿಸ್ತಾ ಇತ್ತು. ಹೌದು ಅದು ಬೆಟ್ಟ. ಕಳ್ಸ ಅಂತ ತಗೊಂಡ್ಬರ್ತಾರೆ. ಏ ಗೊಂಬೆ ನಿನ್ ಕೂದಲು ಏನಾಗುತ್ತೆ ಹೇಳೀಗ? ಈಗ ಫುಫ್ ಅಂತ ಹೇಳಿದೀನಿ ಒಂದು ಇದು ವೈರಲ್ ಆಗಿದೆ. ಏ ಬಾರ ಗೊಂಬೆ ನೀನು ಎತ್ಕೊಂಡು ಮಾಡ್ತೀನಿ. ಬಾರ ಗೊಂಬೆ. ನೋಡಿ ನಮ್ದೊಂದು ದೊಡ್ಡ ಕೋತಿ ಹೋಗ್ತಾ ಇದೆ. ಅಲ್ಲಿ ಇಲ್ಲಿ ಹಾಯ್ ಮಾಡಿ ಗೊಂಬೆ ಹಾಯ್. ಬಿದೋಯ್ತಾ? ಪೂರ್ವಿ ಅವಳು ಬರ್ತಾವಳ. ಪೂರ್ವಿ ಅಲ್ಲಿ ಗೊಂಬೆನೂ ಬರ್ತಾವಳೆ. ಹಾ ಬಾ 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 ಫೋಟೋ ತೆಗಿಲ್ಲ. ಎಲ್ಲ ಮಿಕ್ಸು ಯಾವಾರ ಕಟ್ ಮಾಡಾಕ. ಅಲ್ಲ ಹೋಗ್ಬಿಟ್ಟು ಆಯ್ತೆ ಬಿದ್ರೆ ಚಾರ ಬಿಡಿ ಅಂತದ ಅಲ್ಲಿಂದ. ಎಲ್ಲೈತೆ ಸ್ನೇಕ್ ಅಂತ? ಎಲ್ಲಿ ಗೊತ್ತಿತ್ತು? ಮಿಸ್ ಮಾಡ್ಕೊಬಿಟ್ಟಲ್ಲ ನೋಡೋದು. ಟೆಲ್ಮಿ ಎಲ್ಲೈತೆ ಸ್ನೇಕ್ ಅಂತ? ಎಲ್ಲಿ ಗೊತ್ತಿತ್ತು? ಮಿಸ್ ಮಾಡ್ಕೊಬಿಟ್ಟಲ್ಲ ನೋಡೋದು. ಸಣ್ಣ ಮರಿನಾ? ಹಾಂ ತಗೋ ಹಾಕಿಸ್ಕೊಂಬಂದ್ರ ತೇರ್ತಾ? ಇದು ನಮ್ಮ ಅಜ್ಜಿ ಮನೆ ದೇವರು. ನಮ್ಮ ಅಮ್ಮನ ತವ್ರ ಮನೆ ದೇವರು ಹರ್ಸಮ್ಮ ಅಂತ. ಮೇಲ್ಗಡೆ ಇನ್ನೂ ಚೆನ್ನಾಗಿದೆ. ಮುಡಿ ಕೊಟ್ಕೊಂಡು ಮೇಲ್ಗಡೆ ಹೋಗೋದು. ಹುಷಾರಾಗಿ ನಡೀರಿ, ಮಳೆ ಹೋಯ್ತಿರ್ತಲ್ವಾ. ಗೊಂಬೆ ಕೂದಲು ಮಠ ಇವಾಗ ಮಠ ನಡಿ. ಬೆಟ್ಟ ಅಲ್ದು ಫಸ್ಟ್ ಮುಡಿ ಇದು. ಮಾನೆ ಫಸ್ಟ್ ಮುಡಿ ಕೊಟ್ಟಾಗ ತುಂಬ ಅಳ್ತಾ ಇದ್ಲು. ಅವಾಗ ಬಂದಿತ್ತು, ನಾವು ಇವಾಗಲೇ ಬಂದಿರೋದು. ಎಣ್ಣೆ ಹಾಕ್ತವ್ರಾ? ಚೆನ್ನಾಗಿ ಮಸಾಜ್ ಮಾಡಿ ನಮ್ಮ ಹುಡುಗಿಗೆ. ನೀಟಾಗಿ ಮಸಾಜ್ ಮಾಡ್ತಾವ್ರ ಮನ್ಯಾ ತಗೊಂಬೆ. ಹಾಂ ಇನ್ನೂ ಸ್ವಲ್ಪ ಮಸಾಜ್ ಬೇಕಾ? ಚೆನ್ನಾಗಿ ಮಸಾಜ್ ಮಾಡ್ತಾವ್ರ? ಇಲ್ಲ ಅದು ಎಷ್ಟು ಮೆಟ್ಲಿರ್ಬೋದು ರಜನಿ? ಈಗ ಎಣ್ಸಕ್ಕಾಗಲ್ಲ ನಂಗೆ. ನೀನು ಎಷ್ಟು ಸತಿ ಹತ್ತಿದ್ಯಾ? ಒಂದು ಸತಿನಾರ ಎಣ್ಸ. ನಾನಂದ್ರೆ ಮಿನಿಮಮ್. ಏ ಅಮ್ಮ ನಿಧಾನ. ಬಾಡಿ ಗೋವಿಂದಾನು ಗೊಂಬೆ ಗೋವಿಂದಾನು. ಇವೆಲ್ಲ ಲೇ
ನಡಿಗೆ ಇಪ್ಪ ಇಲ್ಲಿ 44 ಲೋ ಲೋ ಇನ್ನೂ ಪೂಜೆ ಮಾಡಿಲ್ಲ ಬಾರ. ಮೆಟ್ಲು ಜಾಸ್ತಿ ಇಲ್ಲ, ಇಲ್ಲೇ ದೇವರು, ಇಷ್ಟೇ ಮೆಟ್ಲು. ಏನೊಂದು 100 ಇರ್ಬೋದೇನೋ ಅಷ್ಟೇ. ಮತ್ತು ಸುತ್ತಮುತ್ತ ವಾತಾವರಣ ಮಾತ್ರ ಸಖತ್ತಾಗೈತೆ. ಅಲ್ಲೊಂದು ಕೆರೆ ಐತೆ, ಅದು ಕೋಡಿ ಹೊಡೆದಾಗ ಸಹ ನೀರು ಹೋಗ್ತೈತೆ, ಅದು ನೋಡಿದೆ ನಾನು. ಆ ಕಡೆ ಐತೆ, ಅದೆಲ್ಲ ಗದ್ದೆನೇ ಅನಿಸುತ್ತೆ. ಹೋಗ್ಲಿಕ್ಕೆ ಬರ್ತೀವಿ. ಹೋಗಿದ್ರೆ ಇಲ್ಲ ಇಲ್ಲ ಅಮ್ಮ. ತಾತನ ಇದರಿಂದ ಇದೆಯಲ್ಲ ನಮ್ಗೆ ಕೊಡುತ್ತೆ. ಬೇಕೇನಾ? ಪಾಪು ಲ್ಯಾಂಡ್ ವಾಶ್ ಮಾಡ್ಬೋದಾ? ಹಂಗೆಲ್ಲ ಹತ್ಬಾರ್ದು, ನಿಂತ್ಕೊ ಫೋಟೋ ತೆಗಿತೀನಿ. ಬಗ್ಗಿ ಬಗ್ಗಿ ಬಗ್ಗಿ, ಗೊಂಬೆ ಮಾತ್ರ ಬಗ್ಗಂಗಿಲ್ಲ. ಗೊಂಬೆ ಬಗ್ಗಂಗಿಲ್ಲ. ಹ್ಞೂ ಮಾನ್ಯ ಬಗ್ಬೇಕು ಸ್ವಲ್ಪ ಸ್ವಲ್ಪ. ಇಲ್ಲ ಅವಳು ಬಗ್ಗಂಗಿಲ್ಲ. ನೀನು ಬಗ್ಬೇಕು, ನಾನು ಮಾತ್ರ ಫುಲ್ ಬಗ್ಬೇಕು. ನೋ ಅಂತೆ. ಇದು ಕಾಯಿ ಮನೆ ಇದು ಹನಿ ಎಸ್ ಅನ್ನು ಕೊಡ್ತೀನಿ, ಇಲ್ಲಾಂದ್ರೆ ಕೊಡಲ್ಲ. ಅಯ್ಯೋ ನಾಗಲೇ ಇಲ್ಲದೆ ಬಿಟ್ಟ, ನಾವು ಈಸ್ಕೊಳ್ಳೋ ಶಾಲೆಗೆ. ಒಂದೇ ದಿನ ಅಲ್ಲೇ ಓಪನ್. ಏಕೆ ಭಾನುವಾರ ಒಂದೇ ದಿನ, ಬಾಕಿ ದಿನ ಬಂದರೆ ಪೂಜೆ ಕೂಡ. ಹೌದಾ? ಸಂಡೇ ಬಂದರೆ ಮಾತ್ರನಾ? ಹೊಟ್ಟೆ ಕೆಳಗಡೆ ಎಳಿಬೇಕು, ಕಾಳೆ ನಿಲ್ಲಲ್ಲ. ವಾರ ವಾರ ಬಂದು ನೋಡ್ಕೊಂಡು ಹೋಗ್ತೀನಿ ಬಿಡು. ಇಲ್ಲೇ ಅನ್ನ ಚಿತ್ರ ಇದೆ. ಏಯ್ 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 ಇಲ್ಲ ಸ್ವಲ್ಪ ನನಗೆ ಈ ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನ ಅದ, ನಾವು ಅಲ್ಲೇ ಆದವೇ ಒಂದಿತ್ತಲ್ಲ. ಇನ್ನೊಂದು ದೇವಸ್ಥಾನ ಲಾಸ್ಟ್ ಈ ದೇವಸ್ಥಾನ. ಇದು ಯಾವ ದೇವಸ್ಥಾನ? ಇದು ಅಸಾಮಾನ್ಯ. ಅದು ಇದು ದೇವ್ರದ್ದು ವಿಗ್ರಹ ಎಲ್ಲ ಇದೆ ದೇವಸ್ಥಾನ. ಹೌದಾ? ಅದು ತಿರುಮಲ ದೇವಸ್ಥಾನ. ಇಲ್ಲಿಂದ ಅದನ್ನ ಕಲ್ಲು ಹಿಂಗೆ ಕಾಣಿಸುತ್ತೆ. ಆಗಲಿಲ್ಲ, ಈಗ ಮಾನ್ಯ, ಈಗ ಗೊಂಬೆ. 15 ಕಲ್ಲ ಮಂತ್ರಾಯ
ರಜನಿ ಇದೇ ದೇವಸ್ಥಾನ? ಎಷ್ಟು ಸತಿ ಯಾಕೆ ಕುಡಿತೀಯಾ? ಹಿಡ್ಕೊಬರು. ಹಾಂ ಅಲ್ಲಿ ಹಿಡ್ಕೊ. ಚೆನ್ನಾಗಲ್ಲ ರಂಕ ಮಾಡೋರೆ. ಶ್ರಾವಣಕ್ಕ ಬೆಳ್ಳಿ ರಥಕ್ಕೆ ಬೆಳ್ಳಿ ದಾನ ನೀಡಿದವರ ವಿವರ. ಎಲ್ಲಿ 11 kg ಕೊಡ್ಸಿದ ಪುಣ್ಯಾತ್ಮರು. ಬೈಟ್ಸ್ ಅಂತ ಈ ಕಾಶಿನಹಳ್ಳಿ ಹನುಮಂತರಾಯಪ್ಪ. ಕಾಶಿನಹಳ್ಳಿ ಸುಮಾರು ಜನ ಕಣೆ. ಸಿದ್ರಾಜಿ ವಾವ್, ದೇವ್ರ ಸಖತ್ತ ಕಾಣಿಸ್ತೈತೆ. ಮೊಮ್ಮಕ್ಕಳನ್ನ ಕರ್ಕಬ ಅಂತ ಹೇಳು. ಮೊಮ್ಮಕ್ಕಳನ್ನೇ ನೋಡಿರಲ್ಲಪ್ಪ ನೀನು. ಊರಿಗೆ ಕರ್ಕಬ, ನಾವು ಹೊಡ್ತೀವಿ ಮೈಸೂರಿಗೆ. ನೆನೆ ಮಾಡಿರೋದಷ್ಟೇ. ಓದಿಲ್ಲ. ಬಂದೆ ಸ್ಕೂಟ್ರು. ಬಾ ಹೇಳ್ರ ತಾತಗೆ. ಹಾಂ, ನಾಳೆ ಸ್ಕೂಲು. ಹ್ಞೂ, ಬಸ್ ಹಚ್ಬೇಕೇನಾ? ನಿಮ್ಮ ತಾತನೇ ಹೇಳಿದ್ಕಣ. ಈಸ್ಕೊಂಡು ಹೊಡಿತೀನಿ. ಹ್ಞೂ, ಕರ್ಕೊಂಬರ್ತಿರ್ಲಿಲ್ಲ ನಾನು. ಪೂರ್ವಿಕ್ ಯಾಕೆ ಇಸ್ಕೊತಾ ಇದೆಯಾ? ಮನೆಗೆ ಬಂದು ಇವಾಗ ಮೈಸೂರಿಗೆ ಹೊರಡಬೇಕು. ನಮ್ಮಮ್ಮ ಕಿಚನ್ಸ್ ಎಲ್ಲ ಜೋಡ್ಸವ್ರಿಗೆ. ದೇವಸ್ಥಾನದಿಂದ ಬಂದು ಕೂಡ ಸ್ವಲ್ಪ ಅಮ್ಮನಿಗೆ ಹಾಲನ್ನ ಕ್ಲೀನ್ ಮಾಡಿಕೊಟ್ಟು ನಾವು ಮೈಸೂರಿಗೆ ಹೊರಟ್ವಿ. ಮುಂಚೆನೇ ಫೋನ್ ಮಾಡಿದ್ರು ಅದಿಲ್ಲ. ಅಯ್ಯೋ ಒಂದು ಬ್ಯಾಟೆ ಬಸ್ ಸ್ಟ್ಯಾಂಡಲ್ಲಿ ಕಾದು ಬಸ್ಸಿಗೆ ಸಾಕಾಯಿತು. ಪಟ್ಟಣದಲ್ಲೇ 1 ಅವರ್ ಬೇಕಾಗಿತ್ತು. ಹೌದು, ಇಷ್ಟೊತ್ತು ಮನೆ ಇರಬೇಕಾಗಿತ್ತು. ಬಟ್ ಬಸ್ ಬರ್ದೇವರ ಕಾರಣ ಬಸ್ ಆವಾಸನೆ ಬೇಡ. ಏನಪ್ಪ ರಶ್ಶು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅದು ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡು. ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್ ಬಾಯ್.